ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಮತ್ತೆ ಔತಣಕೂಟ ಪಾಲಿಟಿಕ್ಸ್ ಮುನ್ನೆಲೆಗೆ ಬರ್ತಾ ಇದೆ. ನವೆಂಬರ್ 7ರಂದು KN ರಾಜಣ್ಣ ಮನೆಯಲ್ಲಿ ಔತಣ ಇದೆ. ಸಿಎಂ ಸಿದ್ದರಾಮಯ್ಯನವರನ್ನ ಆಹ್ವಾನಿಸಿದ್ದಾರೆ ರಾಜಣ್ಣ. ಹೈಕಮಾಂಡ್ಗೆ ಸಡ್ಡು ಹೊಡೆದಿದ್ದ KN ರಾಜಣ್ಣ ನವೆಂಬರ್ ಕ್ರಾಂತಿ ಬಗ್ಗೆ ಹೇಳಿಕೆಯನ್ನ ನೀಡಿದ್ದ ರಾಜಣ್ಣ ಈಗ ನವೆಂಬರ್ 7ಕ್ಕೆ ಸಿಎಂರನ್ನ ಆಹ್ವಾನಿಸಿದ್ದಾರೆ ಮಾಜಿ ಸಚಿವ. ಅದೇ ದಿನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗ್ತಾ ಇದ್ದಾರೆ. ತುಮಕೂರಿನಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಇದೆ, ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲೇ ಔತಣಕೂಟಕ್ಕೆ ಕರೆದಿರೋದ್ರಿಂದ ಇಲ್ಲೇ ಬಂದಿದ್ನಲ್ಲ, ಇಲ್ಲೇ ಕರೆದಿದ್ರಲ್ಲ ಅಂತ ಹೋಗಿ ಬರ್ತಾರಾ? ಹೋದ್ರೂ ಕೂಡ ಅದು ಸಿಕ್ಕಾಬಟ್ಟೆ ಚರ್ಚೆ ಆಗುತ್ತೆ, ಹೋಗದೆ ಇದ್ರೂ ಕೂಡ ಚರ್ಚೆ ಆಗುತ್ತೆ. ಸೊ ಹಾಗಾಗಿ ಏನಾಗಬಹುದು ಅನ್ನೋದೊಂದು ಪ್ರಶ್ನೆ ಇದೆ. ಇತ್ತೀಚೆಗೆ ಸಂಪುಟದಿಂದ ವಜಾಗೊಂಡಿದ್ರಲ್ಲ KN ರಾಜಣ್ಣ, ಸೊ ಆ ಕಾರಣಕ್ಕಾಗಿ ಸಿಎಂ ಎಲ್ಲರೂ ಹೋದ್ರು ಅಂತಂದ್ರೆ ಹೈಕಮಾಂಡ್ ನಾಯಕರೇ ವಜಾಗೊಳಿಸಿದವ್ರು ಮನೆಗೆ ಸಿಎಂ ಹೋದ್ರು ಅನ್ನೋ ಥರದ್ದಾಗತ್ತೆ. ಸಿಎಂ ಏನಾದ್ರು ಹೋಗದೆ ಇದ್ರೆ ಒಂದು ಕಾಲದ ಆಪ್ತ KN ರಾಜಣ್ಣ ಅವ್ರ ಮನೆಗೇನೆ ಸಿದ್ದರಾಮಯ್ಯನೂ ಹೋಗಲಿಲ್ಲ ಅಂತ ಕೂಡ ಚರ್ಚೆ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಸಹಜವಾಗಿ ಕುತೂಹಲ ಇದೆ. KN ರಾಜಣ್ಣ ವೋಟ್ ಚೋರಿ ಬಗ್ಗೆನೂ ಕೂಡ ಮಾತನಾಡ್ಬಿಟ್ಟಿದ್ರು. ಇದು ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗುವಂತಾಗಿತ್ತು. ಸೊ ಹಾಗಾಗಿ ಈ ಡಿನ್ನರ್ ಮೀಟಿಂಗು ಅಂತ ಏನಿದೆ, ಇದರಲ್ಲಿ ಸಿಎಂ ಭಾಗ್ಯ ಆಗ್ತಾರಾ ಅನ್ನೋದೇ ಈಗಿರುವಂಥ ಕುತೂಹಲ ಒಂದು. ಇನ್ನೊಂದು, ಯಾತಕ್ಕಾಗಿ ಈ ಡಿನ್ನರ್ ಮೀಟಿಂಗ್ ಇಟ್ಕೊಂಡಿರಬಹುದು? ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ? ದಲಿತ ಸಮಾವೇಶ ಅಂತ ಹೇಳ್ತಿದ್ರು, ಅದಕ್ಕೆ ಅಂತ ಇಟ್ಕೊಂಡಿದ್ದಾರೋ? ಸಿಎಂ ಬದಲಾವಣೆ ಆಗಬೇಕು ಅಂತಿದ್ರು, ಅದಕ್ಕೆ ಅಂತ ಇಟ್ಕೊಂಡಿದ್ದಾರೋ? ದಲಿತ CMఏ ಆಗಬೇಕು ಅಂತಿದ್ರು, ಅದಕ್ಕೆ ಅಂತ ಇಟ್ಕೊಂಡಿದ್ದಾರೋ? ಹೈಕಮಾಂಡ್ ನಾಯಕರನ್ನು ನಾನು ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು, ವಾಪಸ್ ಸಂಪುಟಕ್ಕೆ ಸೇರೋದಕ್ಕೆ, ಅದಕ್ಕೆ ಅಂತ ಇಟ್ಕೊಂಡಿದ್ದಾರೋ? ಅಥವಾ DK ಶಿವಕುಮಾರ್ ಅವರು ಮುಂದಿನ CM ಅನ್ನುವಂಥ ಚರ್ಚೆ ಆಗ್ತಾ ಇತ್ತು, ಅದನ್ನು ತಪ್ಪಿಸೋದು ಹೆಂಗೆ ಅಂತ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಈ ಟೈಮ್ನಲ್ಲಿ ಯಾಕೆ ಡಿನ್ನರು ಅನ್ನೋದು ಪ್ರಶ್ನೆ. ನೋಡಿ, ರಾಜಕಾರಣದಲ್ಲಿ ಅಥವಾ ರಾಜಕೀಯ ಅಂತ ಬಂದಾಗ ನಿಮಗೆ ಕೆಲವೊಂದಷ್ಟು ಏನೋ ಸೂಕ್ಷ್ಮತೆಗಳು ನಡೀತಾ ಇದೆ ಅಂತ ಅಂದಾಗ ಗೊತ್ತಾಗೋದು ಈ ಡಿನ್ನರು ಮತ್ತು ಬ್ರೇಕ್ಫಾಸ್ಟು, ಒಟ್ಟಿಗೆ ಸೇರೋದು, ರೆಸಾರ್ಟ್ಗೆ ಹೋಗೋದು, ಇದೆಲ್ಲ ಬಹಳ ಚರ್ಚೆಗೆ ಕಾರಣ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಇದು ಸ್ವಲ್ಪ ಜಾಸ್ತಿ ಆಗಿದೆ. ಡಿನ್ನರಿಗೆ ಸೇರಿದ್ವಿ, ಟಿಫನಿಗೆ ಸೇರಿದ್ವಿ ಅಂತ ಸೇರ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. KN ರಾಜಣ್ಣ ಅವರನ್ನು ಪಕ್ಷದಿಂದ ದೂರ ಇಟ್ಟಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಕೆಂಗಣ್ಣಿಗೂ ಕೂಡ ಗುರಿ ಆಗಿದ್ರು. ಈಗ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, CM ಬದಲಾವಣೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜಣ್ಣ ಅವರು ಡಿನ್ನರಿಗೆ ಕರೆದಿರೋದು ಯಾವ ಕಾರಣಕ್ಕಿರ್ಬೋದು, ಅಥವಾ ಈ ಡಿನ್ನರ್ ಎಷ್ಟು ಮಟ್ಟಿಗೆ ಮಹತ್ವವನ್ನು ಪಡ್ಕೊಳ್ಬಹುದು ಅಂತ ಶಿವು? ಸಹಜವಾಗಿ ನೀತಿ ರಾಜಣ್ಣ ಅವರು ಇಟ್ಕೊಂಡಿರುವಂತಹ ಡಿನ್ನರ್ ಸಭೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. 7ರಂದು ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಮುಖ್ಯಮಂತ್ರಿಗಳು ಕೂಡ ಹೋಗ್ತಾ ಇದ್ದಾರೆ. ಡಿನ್ನರ್ಗಿನ್ನ ಹೆಚ್ಚಾಗಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ರಾಜಣ್ಣ ಅವರ ಮನೆಗೆ ಭೇಟಿ ಕೊಡುವಂತ ಪ್ರಯತ್ನ ಇದರ ಹಿಂದೆ ಇದೆ. ಯಾಕಂದ್ರೆ ಅಧಿಕೃತವಾಗಿ ರಾಜಣ್ಣ ಅವ್ರ ಮನೆಗೆ ಏಕಾಏಕಿ ಹೋಗಿದ್ದೆ ಆದ್ರೆ ಅದು ಬೇರೆ ಮೆಸೇಜ್ ಹೋಗುತ್ತೆ. ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ಹೋಗಿ ಅವರ ಮನೆಗೆ ಹೋಗಿದ್ದೇವೆ ಅಂದ್ರೆ ಯಾವುದೇ ಸಂಶಯಗಳು ಕೂಡ ಬರೋದಿಲ್ಲ. ಪ್ರಸಕ್ತ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ, ಸಂಪುಟ ಪುನಾರಚನೆ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರೋದ್ರಿಂದ ಈ ರಾಜಣ್ಣ ಅವರ ಡಿನ್ನರ್ ಪಾರ್ಟಿ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ನಾವು ನಿನ್ನೆ ಗಮನಿಸಿದ್ದೇವೆ, ವಿಧಾನಸೌಧದಲ್ಲಿ ಮೀಟಿಂಗ್ ನಡೆಯುವಂತಹ ಸಂದರ್ಭದಲ್ಲೇ ಪರಮೇಶ್ವರ್ ಮಹದೇವಪ್ಪ ಅವರ ಜೊತೆ ಮುಖ್ಯಮಂತ್ರಿಗಳು ರಹಸ್ಯವಾಗಿ ಮಾತುಕತೆಯನ್ನು ನಡೆಸ್ತಾರೆ. ಅಧಿಕಾರಿಗಳನ್ನ, ಹಿರಿಯ ನಾಯಕರುಗಳನ್ನ ಹೊರಗಡೆ ಕಳಿಸಿ ಇಬ್ಬರ ಜೊತೆ ಮುಖ್ಯಮಂತ್ರಿಗಳು ಅಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಆ ಮಾತುಕತೆ ಉದ್ದೇಶ ಏನು, ಇದು ಇರುವಂತ ಪ್ರಶ್ನೆ. ಹಾಗೆ ನಂತರದಲ್ಲಿ ಪರಮೇಶ್ವರಪ್ಪ ಅವರ ಕಚೇರಿಯಲ್ಲಿ ಮತ್ತೆ ಲಂಚ್ ಮೀಟಿಂಗ್ ಅನ್ನ ಮಾಡ್ತಾರೆ. ಇದರ ನಂತರ ಈಗ ರಾಜಣ್ಣ ಅವರ ನಿವಾಸ ಇಟ್ಕೊಂಡಿರುವಂತ ಈ ಡಿನ್ನರ್ ಸಭೆ ಎಲ್ಲ ದಲಿತ ಮತ್ತೆ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರನ್ನ ಅಲ್ಲಿ ಒಟ್ಟಿಗೆ ಸೇರಿಸಿ CM ಕುರ್ಚಿಯನ್ನ ಉಳಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿದಂತೆ ಕಾಣಿಸ್ತಾ ಇದೆ. ಶಿವಕುಮಾರ್ ಅವ್ರಿಗೆ ಈಗ ಒತ್ತಡವನ್ನ ಅವರು ಆಗ್ತಾ ಇರೋದ್ರಿಂದ ಹೈಕಮಾಂಡ್ ಮೇಲೆ ನನಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ಈ ಒತ್ತಡವನ್ನ ತೆಗಿಬೇಕು, ಮತ್ತೆ ದಲಿತ ಸಮಾವೇಶವನ್ನ ಆಯೋಜನೆ ಮಾಡಿ ಬೃಹತ್ ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನವನ್ನ ಮಾಡಬೇಕು, ನಂತರ ತಮ್ಮ ಪವರ್ ಅನ್ನ ಹೈಕಮಾಂಡ್ಗೆ ತೋರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈ ಲೆಕ್ಕಾಚಾರಗಳನ್ನ ಹಾಕದಂತೆ ಕಾಣಿಸ್ತಾ ಇದೆ. ಹಾಗಾಗಿ ರಾಜಣ್ಣ ಅವರು ಪದೇ ಪದೇ ತಿರುಗಿ ಬೀಳ್ತಾ ಇದ್ರು. DK ಶಿವಕುಮಾರ್ ಅವರ ವಿರುದ್ಧವಾಗಿ ಆಕ್ರೋಶಗಳನ್ನ ಹಿಂದೆ ಕೂಡ ಹೊರಹಾಕ್ತಾ ಇದ್ರು. ಆ ಕಾರಣದಿಂದಾಗಿ ಅವರನ್ನ ಸಂಪುಟದಿಂದ ಹೊರಗೆ ಇಡ್ಲಾಯಿತು. ಆದ್ರೂ ಕೂಡ ಮತ್ತೆ ಸಂಪುಟ ಸೇರೋದಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ
ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೆ ಆದ್ರೆ ಕೆಪಿಸಿಸಿ ಕಚೇರಿಗೆ ಬೀಗವನ್ನ ಹಾಕ್ಬೇಕಾಗತ್ತೆ ಅಂತೇಳಿ ಮೊನ್ನೆ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇವರ ಅಜೆಂಡಾ ಬಹುತೇಕ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡೋದಕ್ಕೆ ಬಿಡಬಾರ್ದು. ಆ ನಿಟ್ಟಿನಲ್ಲಿ ನಾವು ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನ ತರಬೇಕು, ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅನ್ನುವ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ತಮ್ಮ ಬಿಲದಲ್ಲಿ ಯಾವ್ಯಾವ ಅಸ್ತ್ರಗಳಿದೆ ಬತ್ತಳಿಕೆಯಲ್ಲಿ ಆ ಎಲ್ಲ ಅಸ್ತ್ರಗಳನ್ನು ಕೂಡ ಒಂದೊಂದಾಗಿ ಈಗ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. 5 ವರ್ಷಗಳ ಕಾಲ ನಾನೇ ಇರಬೇಕು ಅನ್ನುವಂತ ಕಾರಣಕ್ಕೆ ಈಗ ತಮ್ಮ ಆಪ್ತವನ್ನ ಮುಂದೆ ಬಿಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.